ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಬಾಗಲಕೋಟೆಯಲ್ಲಿ ಉಪ ಕದನ ಸಮರ ಜೋರಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬಂಡಾಯ ಇಲ್ಲ ಅಂತ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಸಮರ ಜೋರಾಗಿ ಸಾಗ್ತಾ ಇದೆ. ಇಷ್ಟು ದಿನ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ ಇನ್ಮುಂದೆ ಪ್ರಚಾರ ಯಾವ ರೀತಿ ನಡೆಯುತ್ತೆ ಅಥವಾ ಯಾರಿಗೆ ಗೆಲುವು ಸಿಗುತ್ತೆ ಎನ್ನುವಂತಹ ವಿಚಾರಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಆದ್ರೆ ಇದರ ನಡುವೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬಂಡಾಯ ಇಲ್ಲ, ಎಲ್ಲರೂ ಕೂಡ ಗೆಲುವಿಗಾಗಿ ಶ್ರಮಿಸ್ತಾರೆ ಅಂತ ಡಿಕೆಶಿ ಹೇಳಿದ್ದಾರೆ. ಆಸೆ ಪಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಆದರೆ ಪಕ್ಷ ಮತ್ತು ವರಿಷ್ಠರ ತೀರ್ಮಾನವೇ ಅಂತಿಮ ಅಂತ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಅಂದರೆ ಈಗ ನಾಮಿನೇಷನ್ ಕೂಡ ನಾವು ನೋಡಿದ್ವಿ. ದಾವಣಗೆರೆಯಲ್ಲಿ ಇಬ್ರು ನಾಮಿನೇಷನ್ ಸಲ್ಲಿಕೆ ಮಾಡಿದ್ರು. ಅಂದರೆ ಇನ್ನು ಟಿಕೆಟ್ ಘೋಷಣೆ ಆಗಿರಲಿಲ್ಲ, ಆಗಲೇ ಇಬ್ರು ನಾಮಿನೇಷನ್ ಸಲ್ಲಿಕೆ ಮಾಡಿದ್ರು. ಒಂದು ಕಡೆ ಸಮರ್ಥ ಶಾಮ್ನೂರು, ಹಾಗೆ ಇನ್ನೊಂದು ಕಡೆ ಕಾಂಗ್ರೆಸ್ ಮುಖಂಡ ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಸಲ್ಲಿಕೆ ಮಾಡಿದ್ರು. ಅದಾದ ಬಳಿಕ ಅವ್ರು ರಿಯಾಕ್ಟ್ ಮಾಡ್ತಾರೆ. ಅಂದರೆ ನನಗೆ ಹೈಕಮಾಂಡ್ ಮೇಲೆ ಭರವಸೆ ಇದೆ, ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಒಂದಿಷ್ಟು ಕನ್ಫರ್ಮೇಷನ್ ಮಾತುಗಳನ್ನು ಅಥವಾ ಭರವಸೆಯನ್ನು ಅವರು ಇಟ್ಕೊಂಡಿದ್ರು. ಆದರೆ ಇಲ್ಲಿ ಕಾಂಗ್ರೆಸ್ ಮತ್ತೆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕ್ತು. ಇದರಿಂದ ಅಲ್ಪಸಂಖ್ಯಾತರು ಬೇಸರಗೊಂಡಿದ್ದಾರೆ. ಹಾಗಾಗಿ ಅವರ ಅಸಮಾಧಾನವನ್ನು ಶಮನಗೊಳಿಸುವಂತಹ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಹೆಜ್ಜೆಯನ್ನ ಇಡ್ತಾ ಇದೆ. ಇದರ ನಡುವೆ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ಎಲ್ರಿಗೂ ಆಸೆ ಇರುತ್ತೆ, ಆಸೆ ಪಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಆದರೆ ಪಕ್ಷ ಮತ್ತು ವರಿಷ್ಠರ ತೀರ್ಮಾನ ಅಂತಿಮ ಅಂತ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಆಸೆ ಇರ್ತದೆ, ಆಸೆ ತಪ್ಪೇನಿಲ್ಲ. ಆಸೆ ಯಾರಿಗ ಆಸೆ ಇಲ್ಲ, ಎಲ್ಲರಿಗೂ ಎಲ್ಲ ಹುದ್ದೆಗೂ ಆಸೆ ಇರ್ತದೆ. ಆಸೆ ಪಡ್ತಾರೆ, ಮಾತಾಡ್ಲಿ, ಗೌರವ ಕೊಡ್ಲಿ. ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆ ಅನ್ನೋದ್ರ ಬಗ್ಗೆ ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದೆ, ಕಾರ್ಯಕರ್ತರಿಗೆ ಅವಕಾಶ ಸಿಕ್ಕಿಲ್ಲ ಅಂತ. ಎಲ್ಲಾ ಪಾರ್ಟಿದು ಯಾವ ಪಾರ್ಟಿ ಇಲ್ಲ, ಯಾವ ಪಾರ್ಟಿ ಕುಟುಂಬದ ರಾಜಕಾರಣ ಇಲ್ಲ. ಸಾಮಾಜಿಕ ನ್ಯಾಯ ಅಂದ್ರೆ ಕಾಂಗ್ರೆಸ್ ಅಂತಾರೆ. ಸೊ ಈಗ ಸರ್, ದಾವಣಗೆರೆ ವಿಚಾರವಾಗಿ ಪ್ರಜಾಪ್ರಭುತ್ವ ಹೋಗಿ ರಾಜಪ್ರಭುತ್ವ ಆಗಿದೆ, ಇದನ್ನ ಯಾರು ಪ್ರಶ್ನೆ ಮಾಡಕ್ ಮಾಡ್ತಿಲ್ಲ ಅಂತ ಹೇಳಿ ಬಹಳ ಚರ್ಚೆ ಆಗ್ತಿದೆ. ಇನ್ನೂ 3 ಜನ ಇದ್ರಲ್ರಿ, ನಾವೇ ಬಲವಂತ ಮಾಡಿ ಪ್ರಭಾವನ ಎಲೆಕ್ಷನ್ ನಿಲ್ಲಿಸಿದ್ವಲ್ಲ, ಅವ್ರೇನು ಕೇಳಿಲ್ಲ ಟಿಕೆಟ್, ನಾವೇ ಹಿಂಸೆ ಮಾಡಿ ನಿಂತ್ಕೊಳಮ್ಮ, ನಿಂತ್ಬಿಟ್ರೆ ಯಾರು ಕೇಳಕ್ಕಾಗಲ್ಲ ಅಂತ 5-6 ಬಾರಿ ಸೋತಿದ್ದಪ್ಪ. ಶಂಕರಪ್ಪ ಆದ್ಮೇಲೆ ನಾವು ಸೋತ್ಕೊಂಡು ಬಂದಿದ್ದು.